ವ್ಯಾಕರಣ ಶಾಸ್ತ್ರ ಶಸ್ತ್ರಾಸ್ತ್ರಗಳ ಪ್ರವೀಣೆ, ಗಂಡುಡಿಗೆ ಹುಟ್ಟು ಕಾದಾದಿಡೆ ದುಡಿರೆ. ಮಳೆ ಸುರಿಯಿತು, ಬೆಳೆ ಬೆಳೆಯಿತು, ನಿಮಗೇಗೆ ಕೊಡಬೇಕು ಕಪ್ಪ, ಇದಕ್ಕೆ ಹೇಳಿ ಫಿರಂಗಿಯರಾದರೂ ಬೆಪ್ಪ. ಬ್ರಿಟಿಷರಿಗೆ ಕಪ್ಪು ಹಣ ನೀಡದ ಧೀರ ವನಿತೆ, ನಿನ್ನಿಂದ ಇತಿಹಾಸದಲ್ಲಿ ಮೆರೆಯಿತು ಈ ಭೂಮಿ ಘನತೆ. ಹಣೆ ಮೇಲೆ ವಿಭೂತಿ, ಕೊರಳೋ ಗುಣಗಳಿಗೆ ರುದ್ರಾಕ್ಷಿ, ಧೀರ ಶೂರಳಾಗಿ ಯುದ್ಧ ಮಾಡಲು ಹಾರಿತು ವೈರಿಗಳ ಪ್ರಾಣ ಪಕ್ಷಿ. ಬಲಗೈಲಿ ಖಡ್ಗ, ಎಡಗೈಲಿ ಡಾಲು, ವೀರಾವೇಶದಿ ಹೋರಾಡುತ್ತಿರೆ ಬ್ರಿಟಿಷರು ದಿಕ್ಕಾಪಾಲು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳ ಸಾಹೇಬರಾದರೂ ನಿನ್ನ ಬಲಗೈಯ ಬಂಟ, ದರಕಾರವಿಲ್ಲದೆ ಧಾರವಾಡದಲ್ಲಿ ಕಟ್ಟಿವೆ ತ್ಯಾಕರೆಯ ಗಂಟ. ನಿಮ್ಮವರ ಕಾರಸ್ಥಾನದಿಂದಲೇ ಹುಸಿಯಾಯಿತು ನಿನ್ನ ಮದ್ದುಗುಂಡು, ಆಗಲೇ ಅರಮನೆಗೆ ಮುತ್ತಿತು ಬ್ರಿಟಿಷರ ದಂಡು. ಮ್ಯಾನ್ಸನ್ನನ ಕುಟಿಲತೆಗೆ ನೀ ಬಲಿಯಾದೆ, ಬೈಲ ಹೊಂಗಲ ಸೆರೆಮನೆಯಲ್ಲಿ ಕೊನೆ ಉಸಿರೆಳೆದೆ. ಶಕ್ತಿ ಭಟ್ಟರಿಂದ ತೂಳಾಯಿತು ನಿನ್ನ ಸಾಮ್ರಾಜ್ಯ, ಆದರೂ ಇತಿಹಾಸದಲ್ಲಿ ಪಡೆದೆ ನೀಚರ ಸಾಯುಜ್ಯ. ಮತ್ತೊಮ್ಮೆ ಮೂಡಿ ಬಾ ಕನ್ನಡಾಂಬೆ ಉದರದಲ್ಲಿ, ಬೆಳಗು ಬಾ ಭಾರತಾಂಬೆ ಕೀರ್ತಿ ವಿಶ್ವದಂಚಿನಲ್ಲಿ. ಸ್ವಾತಂತ್ರ್ಯ ಸಂಗ್ರಾಮದ ಪ್ರಪ್ರಥಮ ಕಾಳೆಯೂದಿದ ಕನ್ನಡದ ಕಾಳಿ, ಆಗಲಿ ಆಚಂದ್ರಾರ್ಕವಾಗಿ ನಿನ್ನ ಈ ವಿಜಯೋತ್ಸವ. ಎಂದೆಂದಿಗೂ ನಿತ್ಯೋತ್ಸವ, ಅಜಯೋತ್ಸವ, ಅಮರೋತ್ಸವ. ಎಂದೆಂದಿಗೂ ನಿತ್ಯೋತ್ಸವ, ಅಜಯೋತ್ಸವ, ಅಮರೋತ್ಸವ. ಜೈ ಸಿರಿಗನ್ನಡಂ ಗೆಲ್ಗೆ, ಜೈ ಸಿರಿಗನ್ನಡಂ ಬಾಳ್ಗೆ. ರಚನೆ ಗುರುಲೀಲಾ ಸುತೆ. ನಮ್ಮ ತರದೇವ ವಾಲಿಯವರ ಅಕ್ಕರ ಆಶೀರ್ವಾದ, ನಮ್ಮ ಸದಾಶಿವ ಚೌಶೆಟ್ಟಿ ಅವರು, ಎಲ್ಲ ನನ್ನ ಸಮಾಜದ ಹಿರಿಯರ ಗುರು ಬಾಂಧವರು ಎಲ್ಲರಿಗೂ ಆಶೀರ್ವಾದ. ಇವತ್ತು 200ನೇ ವಿಜಯೋತ್ಸವ ದಿನ. ನನ್ನ ಹೊರಟ್ಟಿ ಸಾಹೇಬ್ರು ನಮ್ಮ ಮಾವರ ಆಗಬೇಕು, ಅವರು ಬಾಬಾ ಸಸಿ ಅಂತ ಕುಂದ್ರಿಸಿ ಚೇರ್ ಮುಂದೆ ತರಿಸಿ ನನ್ನ ಸನ್ಮಾನ ಮಾಡಿದ್ರ ನನ್ನ ಬಹಳ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ನಾವೊಂದು 8 ಕ್ಷೇತ್ರದೊಳಗೆ ಸೇವೆ ಸಲ್ಲಿಸ್ತೀನಿ. ಸಂಸ್ಥಾಪಕ ಅಧ್ಯಕ್ಷ ಮತ್ತು ಪ್ರಾಂಶುಪಾಲೆಯಾಗಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ವಿದ್ಯಾನಿಕೇತನ ಸಂಸ್ಥೆಯನ್ನ, ವಿದ್ಯಾನಿಕೇತನ ಸಂಘಗಳನ್ನ, ಹಾಗೂ ನಾನು ಹುಬ್ಳಿ ಲೋವರ್ ಕೋರ್ಟ್, ಹೈಕೋರ್ಟ್ ವಕೀಲ ಅದೀನಿ. ರಾಜ್ಯ ಪಂಚಮಸಾಲಿ ಸಭಾದ ರಾಜ್ಯಾಧ್ಯಕ್ಷ ಇದ್ದೀನಿ. ಇವೆಲ್ಲ ನನ್ನ ಸೇವೆ. ಇವತ್ತು ನಮ್ಮ ಅಕ್ಕಂದಿರು ಉಮಚಿಗೆಯರು ಅದಾರ, ನಮ್ಮ ಎಲ್ಲ ಅಕ್ಕಂದಿರ ನನಗೆ ಎಕ್ದಮ್ ಹೆಸರು ನೆನಪಾಗಲ್ಲ. ಗಂಗಣ್ಣವ್ರು ಅದಾರ, ಎಲ್ಲಾರ್ದು ನಮ್ಮ ನಿರ್ಮಲಾ ಅವ್ರದ್ದು ಎಲ್ಲಾರ್ದು ಆಶೀರ್ವಾದ ತಾಯಂದಿರು ನನ್ನ ಮೇಲೆ ಇರಲಿ. ನನಗೆ ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಶಕ್ತಿ ಯುಕ್ತಿ ಸಾಫಲ್ಯವನ್ನ ಆ ಕಿತ್ತೂರು ರಾಣಿ ಚೆನ್ನಮ್ಮ ನನಗೆ ಆಶೀರ್ವಾದಿಸ್ಲಿ ಅಂತೇಳಿ ತಮ್ದೆಲ್ಲ ಆಶೀರ್ವಾದ ಇರಲಿ ಅಂತ ನನ್ನ ಪ್ರಾರ್ಥನೆಯೊಂದಿಗೆ ಸ್ವರಚಿತ ಕವನವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಮೇಡಮ್. ನಿಮ್ಮ ಪರಿಚಯ ಒಂದು ಸುದ್ದಿನ ತುಂಬ ಧನ್ಯವಾದಗಳು. ಇನ್ನೇನು